ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಜನಪದ ಕತೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಮುದುಕಿಯ ಮಗ ಅನ್ನುವಂತಹ ಜನಪದ ಕತೆ ಬಗ್ಗೆ. ಇಲ್ಲಿ ಡಾಕ್ಟರ್ ವೈಸಿ ಭಾನುಮತಿಯವರು ಸಂಪಾದಿಸಿರ್ತಕ್ಕಂತಹ ಮುದುಕಿಯ ಮಗ ಅನ್ನುವಂತಹ ಒಂದು ಜನಪದ ಕತೆ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನೀವು ಲೈಕ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಲೈಕ್ ಅಂತಕ್ಕಂತಹ ಒಂದು ಸಿಂಬಲ್ ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಂತಿಷ್ಟು ಪಾಯಿಂಟ್ಸ್ ಅಂತ ನನ್ನ ಚಾನೆಲ್ಗೆ ನೀಡಬಹುದು ಅಂತ ಹೇಳ್ತಾ, ಹಾಗೆ ಈ ನನ್ನ ಚಾನೆಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿಯನ್ನ ಕೊಡಿ. ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ನಿಮ್ಮಿಂದ ಅವರು ಕೂಡ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಿ ಅಂತಕ್ಕಂತಹದ್ದೇ ನನ್ನ ತರಗತಿಯ ಉದ್ದೇಶ ಅಂತ ಹೇಳ್ತಾ, ಇವತ್ತು ಜನಪದ ಕತೆ ಮುದುಕಿಯ ಮಗ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪರೀಕ್ಷೆಯಲ್ಲಿ ನಿಮ್ಗೆ 2 ಭಾಗಗಳನ್ನ ಕೇಳಿದ್ರೆ 10 ಅಂಕಗಳು ಖಂಡಿತ ಲಭಿಸ್ತವೆ. ಯಾಕೆಂದ್ರೆ ಪರೀಕ್ಷೆಯಲ್ಲಿ ಇಲ್ಲಿ ಮುದುಕಿಯ ಮಗ ಕಥಾ ಭಾಗವನ್ನ 10 ಅಂಕಗಳಿಗೆ ಕೇಳ್ತಾರೆ. ಹಾಗೇನೆ ನಾನು ಆಲ್ರೆಡಿ ನನ್ನ ತರಗತಿಯಲ್ಲಿ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾನು ನಿಮ್ಗೆ ನೀಡ್ತಾ ಇದ್ದೀನಿ. ಹಾಗಾಗಿ 10 ಅಂಕಗಳು ಗ್ಯಾರಂಟಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಈಗ ಮುಂದುವರೆದಂತೆ ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ಹೇಗೆ 10 ಅಂಕಗಳಿಗೆ ಬರೀಬೇಕಾದ್ರೆ ನೀವು ಪ್ರಾರಂಭದಲ್ಲಿ 2 ಸಾಲುಗಳನ್ನ ಈ ರೀತಿ ಬರಿಬೇಕು. ನೋಡಿ, ಇಲ್ಲಿ ಸಂಪಾದಕಿ ಡಾಕ್ಟರ್ ವೈಸಿ ಭಾನುಮತಿ ಅವರು ಬರೆದಿರ್ತಕ್ಕಂತಹ ಅಥವಾ ಸಂಪಾದಿಸಿರ್ತಕ್ಕಂತಹ ಮುದುಕಿಯ ಮಗ ಎಂಬ ಜನಪದ ಕಥಾಭಾಗದಿಂದ ಈ ಒಂದು ಸಾಲುಗಳನ್ನ ಅಥವಾ ಈ ಒಂದು ವಾಕ್ಯವನ್ನ ಆರಿಸಲಾಗಿದೆ ಎನ್ನುವಂತಹ ವಿಚಾರಗಳನ್ನ ಬರೆದು, ಆನಂತರ ನೀವು ಮಿಕ್ಕಿರ್ತಕ್ಕಂತಹ ಸಾರಾಂಶವನ್ನ ಬರಿತಾ ಹೋದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಈಗ ನೇರವಾಗಿ ಭಾಗ 2ರ ವಿಚಾರವನ್ನ ನಾನು ಚರ್ಚೆ ಮಾಡೋಣ. ನಾವು ಭಾಗ 1ರ ಒಂದು ಸ್ವಲ್ಪ ವಿಚಾರವನ್ನ ನೋಡಿದ್ರೆ, ಈಗ ಯಾವಾಗ ಮುದುಕಿ ಮಗ ಎಲ್ಲೋ ಒಂದ್ ಕಡೆ ಅವನು ಬೇಜಾರಾಗ್ತದೆ, ಅವ್ರ ತಾಯಿ ಬೈದಂತಹ ಸಂದರ್ಭದಲ್ಲಿ ಅವನು ನೇರವಾಗಿ ಏನ್ ಮಾಡ್ತಾನೆ, ಮನೆ ಬಿಟ್ಟು ಹೊರಟೋಗ್ತಕ್ಕಂಥದ್ದು. ಮನೆ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಸುಮಾರು 1.5 ವರ್ಷಗಳ ಕಾಲ ಅವನು ಬರೋದಿಲ್ಲ. ಬರದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ದಾಸಯ್ಯ ಕೂಡ ಬಂದಿದ್ದಾನೆ ಆ ಊರಿಗೆ. ಅವರ ಇಲ್ಲಿ ಮುದುಕಿಯ ಮನೆಯ ಜಗಲಿಯ ಮೇಲೆ ಅಥವಾ ಹುಡುಗನ ಮನೆಯ ಜಗಲಿಯ ಮೇಲೆ ಊರಿಗೆ ಅಲ್ಲಿ ಒಬ್ಬ ದಾಸಯ್ಯ ಬಂದು ಅಲ್ಲಿ ಮಲ್ಕೊಳ್ಳೋದಿಕ್ಕೆ ಜಾಗ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವರ ಮನೆಯ ಜಗಲಿಯ ಮೇಲೆ. ಸರಿ, ಇಷ್ಟಾದ್ಮೇಲೆ ಮತ್ತೆ ಇಲ್ಲಿ ಹುಡುಗ ವಾಪಸ್ ಬಂದ. ಹುಡುಗ ಏನಪ್ಪಾ ಅಂತಂದ್ರೆ ಈಗ ಬೆಕ್ಕು ನಾಯಿ ಅವನ ಜೊತೆ ಬಂದು, ಯಾಕೆಂತಂದ್ರೆ ಆ ಪ್ರಾಣಿಗಳೆಲ್ಲವೂ ಕರ್ಕೊಂಡೋಗಿರ್ತಾನೆ, ಅವು ಕೂಡ ಅವನ ಜೊತೆ ಬಂದಾದ್ಮೇಲೆ ಆ ಮಗ ಬಂದಂತಹ ಸಂದರ್ಭದಲ್ಲಿ ಆ ಮುದುಕಿಗೆ ಎಲ್ಲಿಲ್ಲದಂತಹ ಸಂತೋಷ ಆಗೋಯ್ತು. ಸದ್ಯ ನನ್ ಮಗ ಬನ್ನಲ್ಲ ಅಂತ. ಆದ್ರೆ ಇಲ್ಲೆಲ್ಲ ಒಂದ್ ಕಡೆ ಮುದುಕಿಯ ಮಗ ದಡ್ಡ ಅಂತಕ್ಕಂತಹ ಮಾತನ್ನ ನಾವು ಇಲ್ಲಿ ಬಳಸ್ತಾ ಇದ್ದೋ. ಆದ್ರೆ ಇಲ್ಲಿ ಈ ಒಂದು ವಿಚಾರವನ್ನ ನಾವು ಕೇಳಿದಾಗ ಅವನಿಗೆ ಮದುವೆ ವಯಸ್ಸಾಗಿದೆ. ಅವರ ಅಮ್ಮನನ್ನ ಅಥವಾ ಮುದುಕಿಯನ್ನ ಒಂದು ಪ್ರಶ್ನೆ ಮಾಡ್ತಾನೆ. ಅವ್ವ ನನಗೆ ಮದ್ವೆ ಮಾಡವ, ನಾನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಊರಿನ ರಾಜಕುಮಾರಿ ತುಂಬಾ ಚೆನ್ನಾಗವಳೆ ಕಣವ. ಈ ಊರಿನ ರಾಜಕುಮಾರಿಯನ್ನ ನಾನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೋಗಿ ಆ ರಾಜನ ಹತ್ರ ರಾಜಕುಮಾರಿ ಕೊಡ್ತಾರ ಅಂತ ಕೇಳ್ಬಿಡು ಅಂತ ಹೇಳ್ತಾನೆ. ಆಗ ಮುದುಕಿ ಮತ್ತೆ ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಕೋಪ. ನಾವಿರೋದ್ ನೋಡಿದ್ರೆ ಗುಡಿಸಲು, ಈ ಗುಡಿಸಲಲ್ಲಿ ಇರೋದಕ್ಕೆ ಯಾರೋ ಆ ರಾಜಕುಮಾರಿಯನ್ನ ನೀನು ಕೊಡ್ತಾರ ಅಂತ ಅಂದಾಗ ಅಲ್ಲಿ ಅವನಿಗೆಲ್ಲ ಒಂದ್ ಕಡೆ ಹಾವು ಒಂದು ಉಡುಗೊರೆಯನ್ನ ಅವನಿಗೆ ಕೊಟ್ಟಿರುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಇಡೀ ಒಂದು ಮಾಯದ ಉಂಗುರವನ್ನ ಅಥವಾ ಪವಾಡವನ್ನ ಸೃಷ್ಟಿ ಮಾಡುವಂತಹ ಉಂಗುರವನ್ನ ನೀಡಿರುತ್ತೆ. ಆದ್ರೆ ಆ ಉಂಗುರದ ಪವಾಡದಿಂದ ಅವನೇನ್ ಮಾಡ್ತಾನೆ, ಎದ್ದು ಉಂಗುರವನ್ನ ತೊಳೆದು ಒಂದು ಕಡೆ ಇಟ್ಟು ಗಂಧದ ಕಡ್ಡಿಯನ್ನ ಅಥವಾ ಊದಿನ ಕಡ್ಡಿಯನ್ನ, ಅಂದ್ರೆ ಗಂಧದ ಕಡ್ಡಿಯನ್ನ ಹಚ್ಚಿ ಅದಕ್ಕೆ ಪೂಜೆ ಮಾಡ್ತಾನೆ. ಆ ಪೂಜೆ ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಆ ಹುಡುಗನ ತಾಯಿ ಮಹಾರಾಣಿಯಾಗಿ ರೇಷ್ಮೆ ಸೀರೆಯನ್ನ ಉಟ್ಟು ಇಲ್ಲಿ ಅಲಂಕಾರ ಭೂಷಿತಳಾಗಿ ಕಾಣಿಸ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಗುಡಿಸಲು ಅರಮನೆಯಾಗುತ್ತೆ. ಹೀಗೆ ಪವಾಡ ನಡೆದೋಗುತ್ತೆ. ಇಲ್ಲಿ ನಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ನಾನು 2 ಪ್ರಶ್ನೆಯನ್ನ ನಾನು ಇಟ್ಕೊಂಡಿದ್ದೀನಿ. ಈ ಖಂಡಿತ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಹೇಗೆ ಅಂದ್ರೆ,
ಹುಡುಗ ರಾಜಕುಮಾರಿಯನ್ನ ಮದುವೆಯಾದ ಪ್ರಸಂಗವನ್ನ ಬರೆಯಿರಿ ಅಥವಾ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಅಥವಾ ಉಂಗುರದಿಂದ ಹುಡುಗನಿಗೆ ಆದ ಪ್ರಯೋಜನವೇನು ತಿಳಿಸಿ ಅನ್ನುವಂತಹ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರೆ. ಅದಕ್ಕೆ ಎರಡೂ ಪ್ರಶ್ನೆಗಳನ್ನ ಒಟ್ಟಿಗೆ ನಾನು ಈ ಉತ್ತರವನ್ನ ನೀಡ್ತಾ ಇದ್ದೀನಿ ನಿಮ್ಗೆ. ನೋಡಿ, ಈ ಉಂಗುರದಿಂದ ಈಗ ಏನಾಯ್ತು, ತಾಯಿ ಮಹಾರಾಣಿ ತರ ಕಾಣಿಸ್ತಾ ಇದ್ದಾರೆ. ಹಾಗೇನೆ ಇಲ್ಲ ಒಂದ್ ಕಡೆ ಪೀತಾಂಬರ ಅಂದ್ರೆ ರೇಷ್ಮೆ ಸೀರೆಯನ್ನ ಉಟ್ಟು ಈಗ ಗುಡಿಸಲು ಅರಮನೆಯಾಗಿ ಬದಲಾವಣೆಯಾಗಿದೆ. ಇಲ್ಲಿ ಹುಡುಗನ ವೈಭವವನ್ನ ಏಳಲರಿಯದು ಆ ರೀತಿ ಆಗಿದೆ. ಈಗ ಏನ್ ಮಾಡಿದ್ರು, ಆ ಮುದುಕಿ ಅಥವಾ ಹುಡುಗನ ತಾಯಿ ನೇರವಾಗಿ ಆ ಊರಿನ ರಾಜನ ಹತ್ರ ಹೋಗಿ, ನಿಮ್ ಮನೆಯಲ್ಲಿ ಇಲ್ಲಿ ನಿಮ್ಮ ಅರಮನೆಯಲ್ಲಿ ಒಂದು ಹೆಣ್ಣಿದೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಬಂದೆ. ನೀವ್ಯಾರು? ನಾವು ಇಲ್ಲಿ ಪಕ್ಕ ಊರಿನ ಆಚೆ ಇರ್ತಕ್ಕಂತಹ ಅವರು ಅಂತ ಹೇಳಿದ ಸಂದರ್ಭದಲ್ಲಿ, ಸರಿ ಆಯ್ತು, ನಮ್ಗೊಬ್ಬ ಮಗ ಇದ್ದಾನೆ, ಅವನಿಗೆ ಒಂದ್ ಹೆಣ್ ಬೇಕು ಅಂದಾಗ, ಸರಿ ಆಯ್ತು ಕೊಡೋಣ ಅಂತ ಹೇಳಿ ನಾವು ನಿಮ್ ಮನೆಗ್ ಬರ್ತೀವಿ, ಅಲ್ಲಿ ನಿಮ್ಮ ಮನೆಯನ್ನ ನೋಡಿ ಆನಂತರ ಇಲ್ಲಿ ಹೆಣ್ಣನ್ನ ಕೊಡುವಂತಹ ಒಂದು ನಿರ್ಧಾರವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾನೆ ರಾಜ. ಅದೇ ರೀತಿ ರಾಜ ಈಗ ಮನೆಗೆ ಬರ್ತಾನೆ. ಯಾರ ಮನೆಗಪ್ಪ ಅಂದ್ರೆ ಹುಡುಗನ ಮನೆಗೆ. ಈಗ ನಾಳೆ ಹುಡುಗನ ಮನೆಯವರು ಇಲ್ಲಿ ಹುಡುಗಿಯ ಮನೆಯವರು ಇಲ್ಲಿ ಹುಡುಗನ ಮನೆಗೆ ಅಂದ್ರೆ ಮುದುಕಿಯ ಮನೆಗೆ ಬರ್ತಾ ಇದ್ದಾರೆ. ಈಗ ಏನ್ ಮಾಡೋದು ರೇ, ನಾಳೆ ನಮ್ಮ ಮನೆಗ್ ಬರ್ತಾರಂತೆ ರಾಜರು, ಈ ಊರಿನ ರಾಜರು. ಆದ್ರೆ ಈಗ ಏನ್ ಮಾಡೋದು, ಈ ಮುರುಕಲು ಮನೆ, ಈ ಗುಡಿಸಲು ಮನೆಯನ್ನ ನೋಡಿದ್ರೆ ಯಾರ್ ತಾನೇ ಏನ್ ಕೊಟ್ಟಾರೋ ಅಂತ ಅನ್ಕೊಂಡು, ಸರಿ ಏನ್ ಮಾಡೋದು, ಮತ್ತೆ ಏನ್ ಮಾಡ್ದ, ಇಲ್ಲಿ ಮತ್ತೆ ಉಂಗುರವನ್ನ ತೊಳೆದ ಆನಂತರ ಅದಕ್ಕೆ ಗಂಧದ ಕಡ್ಡಿಯನ್ನ ಅಥವಾ ಊದಿನ ಕಡ್ಡಿಯನ್ನ ಹಚ್ಚಿ ಬೆಳಗಿ ಎಲ್ಲೋ ಒಂದ್ ಕಡೆ ಪೂಜೆಯನ್ನ ಪೂರೈಸಿ ಮತ್ತೆ ಇದಕ್ಕಿದ್ದ ಹಾಗೆ ಅರಮನೆಯಾಗಿ ಇಲ್ಲಿ ಮಾರ್ಪಾಡಾಗುತ್ತೆ. ಅಂದ್ರೆ ಒಂದು ಪವಾಡ ಸೃಷ್ಟಿಯಾಗುತ್ತೆ ಅಲ್ಲಿ ಅಂತಕ್ಕಂಥದ್ದು. ಅದಾದ್ಮೇಲೆ ಈಗ ಅರಮನೆ ಆಯ್ತು, ಇವನು ರಾಜಕುಮಾರನ್ ತರ ರೆಡಿ ಆಗ್ಬಿಟ್ಟ. ಆದ್ರೆ ಮಾರನೇ ದಿನಕ್ಕೆ ರಾಜ ಬಂದು ನೋಡ್ತಾನೆ, ಇದೇನ್ ಇವರು ಅರಮನೆ, ನಮ್ಮ ಅರಮನೆಗಿಂತಲೂ ಕೂಡ ಈ ಮನೆ ತುಂಬಾ ವೈಭವಪೂರಿತವಾಗಿದೆಯಲ್ಲ ಅಂತ ಆಶ್ಚರ್ಯದಿಂದ ತನ್ನ ಮಗಳನ್ನ ಕೊಡೋದಕ್ಕೆ ಒಪ್ಕೊಳ್ತಾರೆ. ಅಂತೂ ಇಂತೂ ಹುಡುಗನಿಗೆ ಮದುವೆ ಆಗುತ್ತೆ. ರಾಜಕುಮಾರಿಗೂ ಮತ್ತೆ ಈ ಮುದುಕಿಯ ಮಗನಿಗೂ ಮದುವೆ ಆಗುತ್ತೆ. ಮದುವೆಯಾಗಿ ಎಲ್ರು ಕೂಡ ಇಲ್ಲಿ ಸಂತೋಷದಿಂದ ಇದ್ದಾರೆ. ಈ ಸಂತೋಷದಿಂದ ಇರ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಅಂತಂದ್ರೆ, ಆ ಘಟನೆ ನಡೆಯೋದಕ್ಕೆ ಮುಂಚೆ ಒಂದು ಪ್ರಶ್ನೆ ನಿಮ್ಗೆ. ನೋಡಿ, ದಾಸಯ್ಯ ಮುದುಕಿಯ ಮಗನಿಂದ ಉಂಗುರವನ್ನ ತೆಗೆದುಕೊಂಡ ಪ್ರಸಂಗವನ್ನ ಬರೆಯಿರಿ ಅಥವಾ ವಿವರಿಸಿ ಅಥವಾ ಸನ್ನಿವೇಶವನ್ನ ವಿವರಿಸಿ, ಸಂದರ್ಭವನ್ನ ವಿವರಿಸಿ, ಯಾವ ತರ ಪ್ರಶ್ನೆನಾದ್ರು ಕೇಳ್ಬೋದು. ಯಾವ ರೀತಿ ತೆಗೆದುಕೊಂಡ, ಯಾವ ರೀತಿ ಕದ್ದ ಅಂತಕ್ಕಂಥ ಪ್ರಶ್ನೆ. ಯಾರು? ದಾಸಯ್ಯ. ಇಲ್ಲಿ ದಾಸಯ್ಯ ಏನಪ್ಪಾ ಅಂತಂದ್ರೆ, ಏನ್ ಇದಕ್ಕಿದ್ದಂಗೆ ಈ ಹುಡುಗ ಏನು ಅರಮನೆ ಆಗೋಯ್ತು, ಆ ತಾಯಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಹಾರಾಣಿ ತರ ಕಾಣಿಸ್ತಾ ಇದ್ದಾಳೆ, ಇವನ್ ನೋಡಿದ್ರೆ ರಾಜಕುಮಾರನ್ ತರ ಆಗ್ಬಿಟ್ಟ. ಹಾಗೆ ಹೀಗೆ ಈಗ ರಾಜಕುಮಾರಿಯನ್ನೇ ಮದ್ವೆ ಆಗ್ಬಿಟ್ಟಿದ್ದಾನೆ, ಊರಿನ ರಾಜನ ಮಗಳಾಗಿರ್ತಕ್ಕಂತಹ ಇಲ್ಲಿ ರಾಜಕುಮಾರಿಯನ್ನ ಮದ್ವೆ ಆಗ್ಬಿಟ್ಟಿದ್ದಾನೆ, ಏನಿದು ಅಂತ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ, ಓ ಇದಕ್ಕೆಲ್ಲ ಕಾರಣ ಈ ಉಂಗುರ, ಇದನ್ನ ಏನಾದ್ರೂ ಮಾಡಿ ನಾನು ಪಡ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ ದಾಸಯ್ಯ. ಈ ನಿರ್ಧಾರಕ್ಕೆ ಬಂದಾಗ ಸರಿ ಏನ್ ಮಾಡ್ತಾನೆ ಹುಡುಗ, ಏನ್ ಮಾಡ್ತಾನೆ, ಸ್ನಾನ ಮಾಡ್ಬೇಕಿತ್ತು, ಆ ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಉಂಗುರವನ್ನ ಬಿಚ್ಚಿಟ್ಟು ಹೋಗಿರ್ತಾನೆ. ಬಂದ ತಕ್ಷಣ ಉಂಗುರ ಹಾಕೋದನ್ನ ಮರ್ತೋಗ್ಬಿಡ್ತಾನ ಅವನು. ಮರ್ತೋದಾಗ ಇವನ್ ಮೊದ್ಲೇ ಜಗಲಿ ಮೇಲೆ ಕುತ್ಕೊಂಡು ಎಲ್ಲ ಅದು ಏನೇ ನಡೀತಾ ಇರ್ತದೆ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದಾಗ ಸರಿ ಹುಡುಗ ಉಂಗುರವನ್ನ ಅಲ್ಲೇ ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ದಾಸಯ್ಯ ಉಂಗುರವನ್ನ ತಗೊಂಡ್ಬಿಡ್ತಾನೆ. ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಇವನು ಪೂಜೆಯನ್ನ ಮಾಡ್ಬಿಟ್ಟು ಆ ಉಂಗುರವನ್ನ ವಶಪಡಿಸ್ಕೊಂಡು ಆನಂತರ ಅರಮನೆಯನ್ನ ರಾಜಕುಮಾರಿಯನ್ನ ಇಬ್ರು ಆ ಉಂಗುರದ ಹತ್ರ ಕೇಳ್ಕೊಳ್ತಾನೆ, ಅರಮನೆಯನ್ನ ರಾಜಕುಮಾರಿಯನ್ನ ಮತ್ತೆ ನನ್ನನ್ನ ಇಲ್ಲಿ 7 ಸಮುದ್ರದ ಆಚೆ ಇರ್ತಕ್ಕಂತಹ ಕೀಳು ಸಮುದ್ರಕ್ಕೆ ತಗೊಂಡೋಗು ಅಂತ ಹೇಳ್ಬಿಡ್ತಾನೆ. ಹೇಳ್ದಂಗೆನೆ ಅದ್ ಮೊದ್ಲೇ ಪವಾಡದ ಉಂಗುರ. ಆ ಉಂಗುರ ಏನ್ ಮಾಡುತ್ತಪ್ಪ ಅಂದ್ರೆ ನೇರವಾಗಿ 7 ಸಮುದ್ರದಿಂದ ಆಚೆ ಇರ್ತಕ್ಕಂಥ ಕೀಳು ಸಮುದ್ರಕ್ಕೆ ದಾಸಯ್ಯನನ್ನ, ಅರಮನೆಯನ್ನ, ರಾಜಕುಮಾರಿಯನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಸರಿ ಹೊರಟೋದ್ರು. ಈಗ ಮುದುಕಿ ಮತ್ತೆ ಹುಡುಗ ಅಥವಾ ತಾಯಿ ಮತ್ತೆ ಮಗ ಇಬ್ರು ಕೂಡ ಒಂದೇ ಸಮ ಅಳ್ತಾ ಇದ್ದಾರೆ. ಅಯ್ಯೋ ಏನ್ ಮಾಡುದು, ಈಗ ನೋಡಿದ್ರೆ ನಮ್ಮ ಮುರುಕಲು ಮನೆ ಅಥವಾ ಗುಡಿಸಲು ಇಲ್ಲಿ ಈಗ ಒಂದೇ ಸಮ ಅಳ್ತಾ ಇದ್ದಾರೆ. ಈ ಅಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಎಲ್ಲೋ ಒಂದ್ ಕಡೆ ನೋವುಂಟಾಗುತ್ತೆ. ನೋಡಿ,
ಆ ಉಪಕಾರ ಸ್ಮರಣೆ ಅಂತಕ್ಕಂಥದ್ದು ಈ ಪ್ರಾಣಿಗಳಲ್ಲಿ ನಾವು ಯಾವ ರೀತಿ ಗಮನಿಸ್ತೀವಪ್ಪ ಅಂತಂದ್ರೆ, ಅಯ್ಯೋ ನನ್ನನ್ನ ಚಿಕ್ಕಂದಿನಿಂದ ಸಾಕಿದ್ದಾರೆ, ಸಾಕಿದ್ದಾನೆ ಈ ಹುಡುಗ, ಇವನಿಗೆ ಏನಾದ್ರೂ ನಾವು ಸಹಾಯವನ್ನ ಮಾಡ್ಬೇಕು ಅಂತ ಪ್ರಾಣಿಗಳು ಉಪಕಾರವನ್ನ ಮಾಡೋದಕ್ಕೆ ಹೋಗ್ತವೆ. ನೋಡಿ, ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳ್ಬೋದು. ನಾಯಿಗೆ ಬಿದ್ದ ಕನಸು 5 ಮಾರ್ಕ್ಸ್ ಕೇಳ್ತಾರೆ. ಹಾಗೇನೆ ದಾಸಯ್ಯನನ್ನ ಹುಡುಕಲು ಪ್ರಾಣಿಗಳು ಮಾಡಿದ ಉಪಾಯವೇನು ವಿವರಿಸಿ ಅಂತ 10 ಮಾರ್ಕ್ಸ್ ಕೇಳ್ತಾರೆ. ಆ ಕೇಳ್ದಂತ ಸಂದರ್ಭದಲ್ಲಿ ಈ 2 ವಿಚಾರಗಳನ್ನ ನಿಮ್ಗೆ ಹೇಳಿರ್ತೀನಿ. ಇಲ್ಲಿ ಏನ್ ಮಾಡುದು, ಸರಿ, ಇಲ್ಲಿ ತಾಯಿ ಮಗ ಅಳ್ತಾ ಇದಾರೆ, ಅವನ್ನ ನೋಡಿದಂತಹ ಪ್ರಾಣಿಗಳು, ಇಲ್ಲಿ ಬೆಕ್ಕು ನಾಯಿಗೆ ಹೇಳುತ್ತೆ, ನಾಯಣ್ಣ ನಾಯಣ್ಣ ನಿನಗೆ ಕನ್ಸ್ ಬೀಳುತ್ತಲ್ವಾ, ನಿನ್ಗೆ ಪ್ರತಿ ರಾತ್ರಿ ನೀನ್ ಮಲ್ಕೊಂಡಂತ ಸಂದರ್ಭದಲ್ಲಿ ದೇವ್ರು ಬಂದು ನಿನ್ ಕನ್ಸಲ್ಲಿ ಮಾತಾಡ್ತಾ ಇರುತ್ತಲ್ವಾ, ಅದನ್ನ ನನ್ಗೊಂದ್ ಸ್ವಲ್ಪ ಹೇಳ್ಬಿಡು. ಈಗ ರಾಜ್ಕುಮಾರಿ ಎಲ್ಲಿದ್ದಾಳೆ ಅಂತ ಏನಾದ್ರೂ ಗೊತ್ತಾಗುತ್ತಾ, ದೇವ್ರು ಬಂದು ನಿನ್ ಕನ್ಸಲ್ಲಿ ಹೇಳ್ತಾನ ಅಂತ. ಸರಿ, ಹೌದು ಕಣೋ, ಆದ್ರೆ ಏನ್ ಮಾಡೋದು, ನಾನೆಲ್ಲ ನೆನಪೇ ಇಟ್ಕೊಂಡಿರ್ತೇನೆ, ಆದ್ರೆ ಎದ್ದ ತಕ್ಷಣ ನನ್ ಮೈ ಕೊಡಗ್ತೀನಲ್ವಾ, ಪಟ ಪಟ ಅಂತ ಮೈ ಕೊಡಗ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕು, ನಾನ್ ಮಲ್ಕೊಂಡಾಗ ನನ್ ಕಿವಿ ಹತ್ರ ಇಲ್ಲಿ ನಿನ್ ಕಿವಿಯನ್ನ ಇಟ್ಟು ಕೇಳಿಸ್ಕೊ ಅಂತ ನಾಯಿ ಬೆಕ್ಕು ಹೇಳುತ್ತೆ. ಆಗ ಬೆಕ್ಕು ಆ ನಾಯಿ ಮಲಗಿದಂತ ಸಂದರ್ಭದಲ್ಲಿ ನಾಯಿಗೆ ಬಿದ್ದಂತಹ ಕನಸಿನಲ್ಲಿ ದೇವರು ಬಂದು ಆ ಕನಸನ್ನ ಯಾರು ಕೇಳಿಸ್ಕೊಳ್ತಾ ಇದಾರಪ್ಪ ಇಲ್ಲಿ ಅಂದ್ರೆ ಬೆಕ್ಕು ಕೇಳಿಸ್ಕೊಳ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಮುದುಕಿಯ ಮಗನಿಗೆ ಅಥವಾ ಹುಡುಗನಿಗೆ ಸಹಾಯವನ್ನ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ದಾಸಯ್ಯನ ಬಳಿ ಇರ್ತಕ್ಕಂತಹ ರಾಜಕುಮಾರಿಯನ್ನ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಉಪಾಯ ಅಂದ್ರೆ ರಾಜಕುಮಾರಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ನಾಯಿಗೆ ಬಿದ್ದ ಕನಸಿನಲ್ಲಿ ರಾಜಕುಮಾರಿ ಎಲ್ಲಿದ್ದಾಳೆ ಅನ್ನುವಂತಹದ್ದು ತಿಳಿಯುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನಾಯಿ ಕನಸಿನಲ್ಲಿ ದೇವ್ರು ಬಂದು ದಾಸಪ್ಪ ರಾಜಕುಮಾರಿನ ಇಲ್ಲಿ ಏನಪ್ಪ ಅಂದ್ರೆ 7 ಸಮುದ್ರದ ಆಚೆ ಕೀಳು ಸಮುದ್ರಕ್ಕೆ ಕರ್ಕೊಂಡು ಹೋದ ಅಂತ ಹೇಳುತ್ತೆ. ಏನ್ ಮಾಡ್ದ ದಾಸಪ್ಪ, 7 ಸಮುದ್ರದ ಆಚೆ ಇರ್ತಕ್ಕಂತಹ ಕೀಳು ಸಮುದ್ರಕ್ಕೆ ಕರ್ಕೊಂಡೋಗಿದ್ದಾನೆ. ಹಾಗೇನೆ ಅಲ್ಲಿ ದಾಸಪ್ಪ ರಾಜಕುಮಾರಿಯನ್ನ ಕರ್ಕೊಂಡು ಅಲ್ಲಿ ಅವಳನ್ನ ಬಾ ಅಂತ ಹೊಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ರಾಜಕುಮಾರಿ ಅವನ ಹತ್ರ ಹೋಗ್ಲಿಲ್ಲ. ರಾಜಕುಮಾರಿ ಅದಕ್ಕೆ ಒಂದು ಸಬೂಬನ್ನೇ ಹೇಳ್ತಾ ಇದ್ದಾಳೆ. ರಾಜಕುಮಾರಿ ತನ್ನ ಉಪಾಯದಿಂದ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ಇಲ್ಲ, ನಾನು ಸುಮಾರು 6 ತಿಂಗಳುಗಳ ಕಾಲ ಗೌರಿ ವ್ರತವನ್ನ ಮಾಡ್ತಾ ಇದ್ದೀನಿ. 6 ತಿಂಗಳುಗಳ ಕಾಲ. ಯಾಕೆಂದ್ರೆ ರಾಜಕುಮಾರಿ ಇನ್ನೂ ಬುದ್ಧಿವಂತಳು ದಾಸಯ್ಯನಿಗಿಂತನೂ ಕೂಡ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ದಾಸಯ್ಯ ರಾಜಕುಮಾರಿಯ ಮೇಲೆ ಎಲ್ಲೋ ಒಂದ್ ಕಡೆ ಮೋಹಗೊಳ್ಳೋದಕ್ಕೆ ಅಥವಾ ಅವಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ರಾಜಕುಮಾರಿ ಅವನಿಗೆ ಈ ರೀತಿ ಹೇಳ್ತಾಳೆ, ನಾನು 6 ತಿಂಗಳ ಕಾಲ ಗೌರಿ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ. ಸರಿ, ಇಷ್ಟಾದ್ಮೇಲೆ ಈ 6 ತಿಂಗಳು ನಾನು ಬೇರೆ ಕೋಣೆಯಲ್ಲಿ ಇರ್ತೀನಿ, ನೀನ್ ಬೇರೆ ಕೋಣೆಯಲ್ಲಿರು, ನೀನ್ ಬೇರೆ ರೂಮಲ್ಲಿರು, ನಾನ್ ಬೇರೆ ರೂಮಲ್ಲಿ ಇರ್ತೀನಿ ಅಂತ ರಾಣಿ ಹೇಳ್ತಕ್ಕಂಥದ್ದು. ಇದನ್ನ ದೇವರು ನಾಯಿಯ ಕನಸಿನಲ್ಲಿ ಬಂದು ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಮ ಜನಪದ ಕಥೆಗಳಲ್ಲಿ ಇಲ್ಲಿ ಪ್ರಾಣಿಗಳು ಕೂಡ ಮಾತನಾಡ್ತವೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಕನಸಿನಲ್ಲಿಯೂ ಕೂಡ ಇಲ್ಲಿ ದೇವರು ಮಾತನಾಡ್ತಕ್ಕಂಥದ್ದನ್ನ ಅನೇಕ ಕಥೆಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ಅಂತ ಹೇಳ್ತಾ, ಈಗ ಮುಂದುವರೆದಂತೆ ಸರಿ, ಈಗ ಏನ್ ಮಾಡೋದು, ಬೆಕ್ಕು ಮತ್ತೆ ನಾಯಿ ಮಾತಾಡ್ಕೊಂಡು ಏನ್ ಮಾಡೋದು, ನಾವು ಈ ಸಮುದ್ರದಿಂದ ಆಚೆ ಹೋಗಕ್ಕಾಗುತ್ತಾ, ಇಲ್ಲ, ಸರಿ, ಬಂದು ಸಮುದ್ರದ ಇಲ್ಲಿ ದಂಡೆಗೆ ಅಥವಾ ಸಮುದ್ರದ ತೀರಕ್ಕೆ ಬಂದ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಈಗ ಆ ದಡಕ್ಕೆ ಒಂದು ಏಡಿ ಬರುತ್ತೆ. ಆ ಏಡಿ ಬಂದಂತಹ ಸಂದರ್ಭದಲ್ಲಿ ಆ ಏಡಿಯನ್ನ ತಿನ್ನೋದಕ್ಕೆ ನಾಯಿ ಹೋಗುತ್ತೆ. ಆಗ ನಾಯಣ್ಣ ನನ್ನನ್ನು ತಿನ್ಬೇಡ, ನಿನಗೆ ಏನ್ ಕೆಲಸ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಅಂತ ಏಡಿ ಹೇಳುತ್ತೆ. ನಾನು ಚಿತ್ರದಲ್ಲಿ ತೋರಿಸಿದೀನಿ, ಕ್ರಾಬ್ ಅಂತ ಕರಿತೀವಲ್ಲ ನೋಡಿ. ಹಾಗೇನೆ ಆಗ ಏಡಿ ಹೇಳುತ್ತೆ, ನಾಯಿ ಏಡಿಗೆ ಹೇಳುತ್ತೆ, ನೋಡಪ್ಪ, ನಮ್ಮನ್ನ 7 ಸಮುದ್ರದ ಆಚೆ ಕೀಳು ಸಮುದ್ರಕ್ಕೆ ಕರ್ಕೊಂಡು ಹೋಗ್ತೀನಯ್ಯ ಅಂದಾಗ, ಆಯ್ತು, ಅಯ್ಯೋ ಅದಕ್ಕೇನಂತೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಸಂತೋಷದಿಂದ ಕರ್ಕೊಂಡು ಹೋಗ್ತದೆ. ನೋಡಿ, ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮುದುಕಿಯ ಮಗನಿಗೆ ನೋಡಿ, ಪ್ರಶ್ನೆ ಈ ರೀತಿನೂ ಕೂಡ ಕೇಳ್ಬೋದು, ಮುದುಕಿಯ ಮಗನಿಗೆ ಪ್ರಾಣಿಗಳು ಮಾಡಿದ ಉಪಕಾರವನ್ನ ವಿವರಿಸಿ, ಅಥವಾ ಉಪಕಾರಗಳೇನು, ಅಥವಾ ಉಪಕಾರಗಳು ಯಾವುವು ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಅದಾದ್ಮೇಲೆ ಸರಿ,
ಆ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಏಡಿ ಸೀದಾ ಕರ್ಕೊಂಡು ಬಂದು ಏಳು ಸಮುದ್ರದ ಆಚೆ ಇರ್ತಕ್ಕಂತಹ ಕೀಳು ಸಮುದ್ರದ ಹತ್ತಿರ ಬಿಡ್ತು. ಏನ್ ಬಿಟ್ರೆ ಅಲ್ಲಿ ಅರಮನೆ. ಹಾಗೇನೆ ಏನ್ ಮಾಡೋದು, ಈ ಬೆಕ್ಕು ಮೊದ್ಲೇ ಆ ಅರಮನೆ ಹೆಂಚಿನ ಮೇಲೆ ಹತ್ತಿ ನಿಧಾನಕ್ಕೆ ಒಳಗಡೆ ಅರಮನೆಯ ಪ್ರವೇಶವನ್ನ ಪಡ್ಕೊಳ್ತು. ಏಳು ಸಮುದ್ರದ ಆಚೆ ಇರ್ತಕ್ಕಂತ ಕೀಳು ಸಮುದ್ರದಲ್ಲಿ ಇರ್ತಕ್ಕಂತ ಅರಮನೆ. ಅಲ್ಲಿ ನೋಡಿದ್ರೆ ರಾಜಕುಮಾರಿ ಗೌರಿ ವ್ರತವನ್ನ ಮಾಡ್ತಾ ಕುಂತಿದ್ದಾಳೆ. ದಾಸಪ್ಪ ಇನ್ನೊಂದು ರೂಮಿನಲ್ಲಿ ಇದ್ದಾನೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಏನು, ಬೆಕ್ಕು ದಾಸಯ್ಯನಿಂದ ಉಂಗುರ ಪಡೆದ ಸಂದರ್ಭವನ್ನ ವಿವರಿಸಿ. ಬೆಕ್ಕು ದಾಸಯ್ಯನಿಂದ ಉಂಗುರ ಪಡೆದಂತಹ ಸಂದರ್ಭ ವಿವರಿಸಿ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಹೇಗೆ ಪಡ್ಕೊಳ್ತು? ಈಗ ಅರಮನೆ ಒಳಗಡೆ ಬಂದಿದೆ. ಬಂದಾದ್ಮೇಲೆ ನೋಡ್ತಾ ಇದೆ. ನೋಡಿದ್ರೆ ದಾಸಪ್ಪ ಎಂತ ಬುದ್ಧಿವಂತ, ಎಂತಹ ಚತುರ ಅಂತ ಹೇಳಿದ್ರೆ, ಆ ಈ ಉಂಗುರವನ್ನ ಯಾವ ಜಾಗದಲ್ಲಿ ಇಟ್ಕೊಂಡಿದ್ದಾನಪ್ಪ ಅಂತಂದ್ರೆ, ತನ್ನ ಹಲ್ಲಿನ ಸಂದಿಯಲ್ಲಿ ಉಂಗುರವನ್ನ ಇಟ್ಕೊಂಡಿದ್ದಾನೆ. ಈಗ ದಾಸಪ್ಪನ ಹಲ್ಲಿನ ಸಂದಿಯಲ್ಲಿ ಇರ್ತಕ್ಕಂತಹ ಉಂಗುರವನ್ನ ಇಲ್ಲಿ ತೆಗೆದುಕೋಬೇಕು ಅಂತ ಅಂದ್ರೆ ತುಂಬಾ ಕಷ್ಟ. ಏನ್ ಮಾಡೋದು? ಅದಕ್ಕೆ ಬೆಕ್ಕು ಒಂದು ಉಪಾಯ ಹುಡುಕುತ್ತೆ. ಏನು ಉಪಾಯ ಅಂದ್ರೆ, ಆ ಬೆಕ್ಕಿಗೆ ಒಂದು ಇಲಿ ಕಾಣಿಸುತ್ತೆ. ಆ ಇಲಿ ಕಾಣ್ದಾಗ ಗಬಕ್ ಅಂತ ತಿಂದಾಕ್ಬಿಡ್ತೀನಿ ನಿನ್ನ ಅಂತ ಕೇಳುತ್ತೆ. ಅಯ್ಯೋ ಬೆಕ್ಕಣ್ಣ ನನ್ನನ್ನು ತಿನ್ಬೇಡ, ನಿನಗೆ ಏನ್ ಸಹಾಯ ಬೇಕು ಹೇಳು, ನಾನ್ ಮಾಡ್ಕೊಳ್ತೇನೆ. ನಿನ್ಗೆ ಏನ್ ಕೆಲಸ ಮಾಡ್ಕೊಡ್ಬೇಕು? ಏನು ಇಲ್ಲ ಕಣೋ, ಏನು ಇಲ್ಲ. ಇಲ್ಲಿ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡು ಅಲ್ಲಿ ದಾಸಯ್ಯ ಮಲಗಿದ್ದಾನೆ, ಕಾಣಿಸ್ತಾ ಇದೆಯಾ? ಓ, ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನೀನು ನಿನ್ನ ಬಾಲವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಸೀದಾ ಆ ಮಲಗಿದ್ದಾನಲ್ಲ ಅಲ್ಲಿ ಅವನ ಹಣೆ ಮೇಲೆ ಕುತ್ಕೊಂಡ್ಬಿಟ್ಟು, ನೀನು ಹಣೆ ಅಂತಂದ್ರೆ ಫೋರೆಡ್, ಹಣೆ ಮೇಲೆ ಕುತ್ಕೊಂಡು ಬಾಲವನ್ನ ಅವನ ಮೂಗೊಳಗಡೆ ಇಟ್ಟು ಬಾಲ ಹಿಂಗ್ ಅಲ್ಲಾಡ್ಸ್ಬಿಡು. ಆಗ ಅವನ್ ಏನ್ ಮಾಡ್ತಾನೆ, ಸೀನ್ ಬಂದ್ಬಿಟ್ಟು ಯಾರು ದಾಸಯ್ಯ ಅಕ್ಷಿ ಅಂತಾನೆ. ಆಗ ಅದೇನ್ ಮಾಡುತ್ತಪ್ಪ ಅಂತಂದ್ರೆ, ಉಂಗುರ ಕೆಳಗಡೆ ಬೀಳುತ್ತೆ. ಅದನ್ನ ನಾನು ಎತ್ಕೊಂಡ್ಬಿಡ್ತೀನಿ. ಅದೇ ರೀತಿ ಆಗುತ್ತೆ. ಆಗ ಏನ್ ಮಾಡೋದು, ಅಕ್ಷಿ ಅಂತ ಅಂತಾನೆ ಉಂಗುರ ಕೆಳಗಡೆ ಬಿದ್ದಾಗ ಸೀದಾ ಬಾಯಲ್ಲಿ ಕಚ್ಕೊಂಡು ಬೆಕ್ಕು ಬರುತ್ತೆ. ಬೆಕ್ಕು ಹೊರಗಡೆ ಬಂದ್ಮೇಲೆ, ನಾಯಣ್ಣ ಇದನ್ನ ಇಟ್ಕೊಳಪ್ಪ ಈ ತರ. ಅಯ್ಯೋ ನಾಯಿ ಹೇಳುತ್ತೆ ನನಗೆ ನಿದ್ದೆ ಜಾಸ್ತಿಯಪ್ಪ, ನೀನೇ ಇಟ್ಕೊ ಅಂತ. ಸರಿ, ಹೀಗೆ ಇಲ್ಲಿ ಉಂಗುರವನ್ನ ತೆಗೆದುಕೊಂಡು ಸೀದಾ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಬರೋ ತನಕ ಬೆಕ್ಕು ಅಲ್ಲಿ ಏಡಿ ನಿಧಾನ ಕಳ್ಸ್ಕೊಂಬಂದು, ಈಗ ಬೆಕ್ಕು ಮೊದ್ಲೇನೆ ಬಾಯಲ್ಲಿ ಕಚ್ಕೊಂಡ್ ಬರ್ತಾ ಇರುತ್ತೆ. ಇದಕ್ಕೇನಪ್ಪಾ ಅಂದ್ರೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಹಾಕ್ಲಿಕ್ಕೆ ಆದಾಗ ಅದೇನ್ ಮಾಡುತ್ತೆ, ಉಂಗುರ ಸಮುದ್ರದಲ್ಲಿ 4ನೇ ಸಮುದ್ರದಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಏನ್ ಮಾಡೋದು? ಇಲ್ಲಿ ನೋಡ್ತಾರೆ, ಬಂದು ಬಿದ್ದೋಗಿದೆ. ಕೊನೆಗೆ ಏಡಿ ನಿಮ್ಗೆ ಅವ್ರಿಗೆ ಸಹಾಯ, ಇವರಿಬ್ರು ಬಂದ್ರು, ಯಾರೋ ಬೆಕ್ಕು ಮತ್ತೆ ನಾಯಿಯನ್ನ ಸಮುದ್ರದ ಈಚೆ ದಡಕ್ಕೆ ಬಿಟ್ಟು, ಆನಂತರ 4ನೇ ಸಮುದ್ರಕ್ಕೆ, ಯಾಕೆಂದ್ರೆ 7 ಸಮುದ್ರದ ಆಚೆ ಒಂದು ಕೀಳು ಸಮುದ್ರ. ಈಗ ಉಂಗುರ ಮತ್ತೆ ಬಿದ್ದೋಗ್ಬಿಟ್ಟಿದೆ ಬೆಕ್ಕಿನ ಬಾಯಿಯಿಂದ. 4ನೇ ಸಮುದ್ರದಲ್ಲಿ ಆ ಉಂಗುರ ಇದು ಏಡಿ ವಾಪಸ್ ಬಂದು ನೋಡ್ತಾ ಇದೆ. ಆ ಉಂಗುರವನ್ನ ತೆಗೆದುಕೊಂಡು ಬಂದು ಯಾರಿಗೆ, ಇಲ್ಲಿ ನಾಯಿಗೂ ಮತ್ತೆ ಬೆಕ್ಕು ಕೊಡುತ್ತೆ. ಆಗ ಇಲ್ಲಿ ಏಡಿಯ ಒಂದು ಉಪಕಾರ ಸ್ಮರಣೆಯನ್ನ ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು. ಹೇಗೆ ಏಡಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ನಾಯಿ ಆಗಿರ್ಬೋದು, ಈ ಹುಡುಗನಿಗೆ ಯಾವ ರೀತಿ ಉಪಕಾರ ಸ್ಮರಣೆಯನ್ನ ಇಲ್ಲಿ ಉಪಕಾರವನ್ನ ಮಾಡ್ತದೆ, ಹಾಗೇನೆ ಹಾವು ಕೂಡ ಅವನಿಗೆ ಉಪಕಾರವನ್ನ ಮಾಡ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಉಂಗುರವನ್ನ ತಂದ್ಕೊಟ್ಟ ಮೇಲೆ ಆ ಹುಡುಗನಿಗೆ ಕೊಟ್ಟಂತ ಸಂದರ್ಭದಲ್ಲಿ, ಅಥವಾ ಮುದುಕಿಯ ಮಗನಿಗೆ ಉಂಗುರವನ್ನ ಕೊಟ್ಟಾದ್ಮೇಲೆ ಅವನು ಏನ್ ಸಂತೋಷದಿಂದ ಮತ್ತೆ ಉಂಗುರವನ್ನ ತೊಳೆದು ಅದಕ್ಕೆ ಹೂವಿನ ಗಡ್ಡಿ ಅಥವಾ ಗಂಧದ ಕಡ್ಡಿಯನ್ನ ಹಚ್ಚಿ ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ್ಮೇಲೆ ಈಗ ಅರಮನೆ ರಾಜಕುಮಾರಿ ಬರ್ಲಿ ಅಂತ ಕೇಳ್ಕೊಳ್ತಾನೆ. ಪೂಜೆ ಮಾಡ್ಬಿಟ್ಟು ಉಂಗುರಕ್ಕೆ ಏನ್ ಮಾಡ್ತಾನೆ, ಅರಮನೆ ರಾಜಕುಮಾರಿ ಬರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾನೆ. ಅರಮನೆ ರಾಜಕುಮಾರಿ ಇಬ್ರು ಕೂಡ ಬರ್ತಾರೆ. ಆಗ ಹುಡುಗ ಮತ್ತೆ ರಾಜಕುಮಾರಿ ಇಬ್ರು ಕೂಡ ಸುಖವಾಗಿ ಸಂಸಾರವನ್ನ ಮಾಡ್ತಾ ಇದ್ರು. ಆದ್ರೆ ದಾಸಯ್ಯ ಮಾತ್ರ ಅವನು ಎಲ್ಲೋ ಒಂದ್ ಕಡೆ ಸಮುದ್ರದ ಆಚೆ ಇರ್ತಕ್ಕಂತ ಕೀಳು ಸಮುದ್ರದಲ್ಲೇ ಇದ್ದ ಅಂತಕ್ಕಂತಹ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅನ್ನೋ ರೀತಿಯಲ್ಲಿ ದಾಸಯ್ಯನ ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಎಲ್ಲೋ ಒಂದ್ ಕಡೆ ಒಳ್ಳೆತನಕ್ಕೆ ಇಲ್ಲಿ ಎಲ್ಲೋ ಒಂದ್ ಕಡೆ
ಯಾವ ರೀತಿಯಲ್ಲಿ ಪ್ರಾಣಿಗಳ ರೂಪದಲ್ಲಿ ಏನು ಇಲ್ಲಿ ಹುಡುಗನ ಒಳ್ಳೆತನಕ್ಕೆ ಪ್ರಾಣಿಗಳ ರೂಪದಲ್ಲಿ ಬಂದು ಪ್ರಾಣಿಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಸಹಾಯವನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತ ಹೇಳ್ತಾ, ಇದಿಷ್ಟು ಮುದುಕಿಯ ಮಗ ಎಂಬಂತಹ ಒಂದು ಜನಪದ ಕಥೆಯ ಸಾರಾಂಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ.